ಶಿವಮೊಗ್ಗದಲ್ಲಿ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ 2.5 ಕೋಟಿ ಭ್ರಷ್ಟಾಚಾರ ಆಗಿರುವ ಅನುಮಾನ ವ್ಯಕ್ತ ಆಗ್ತಾ ಇದೆ. ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಎತ್ತುವಳಿ ಗ್ಯಾಂಗ್ನ ಪ್ರಭಾವ ಇದೀಗ ಗೊತ್ತಾಗ್ತಾ ಇದೆ. ಸಚಿವರು ಎಂಎಲ್ಸಿಗಳ ಹೆಸರಿನಲ್ಲಿ ಕಾರ್ಯಕರ್ತರಿಂದ ಅಕ್ರಮ ಆಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನಕಲಿ ನಾಯಕರಿಂದ ಅಸಲಿ ನಾಯಕರ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ಗೋವಿಂದಪುರ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ. ಗೋವಿಂದಪುರದ 650 ಮನೆಗಳ ಹಂಚಿಕೆಯಲ್ಲಿ ವಸೂಲಿಯನ್ನ ಮಾಡಲಾಗಿದೆ. 500 ಫಲಾನುಭವಿಗಳಿಂದ ತಲಾ 50,000 ರೂಪಾಯಿ ವಸೂಲಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಇದೀಗ ನಾಯಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರು ಈ ರೀತಿಯಾಗಿ ವಸೂಲಿಯನ್ನ ಮಾಡಿದ್ದಾರೆ ಅಂತ. ಶಿವಮೊಗ್ಗ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಈ ರೀತಿಯಾಗಿ ಗೋಲ್ಮಾಲ್ ಆಗಿರೋದು. ಸುಮಾರು 2.5 ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಫಲಾನುಭವಿಗಳಿಂದ 50,000 ರೂಪಾಯಿ ಪಡ್ಕೊಂಡಿದ್ದಾರೆ ಅಂತ ಕಾರ್ಯಕರ್ತರೇ ಈ ರೀತಿಯಾಗಿ ಅಕ್ರಮವನ್ನ ಮಾಡಿರುವಂತಹ ಆರೋಪ. 500 ಫಲಾನುಭವಿಗಳಿಂದ ತಲಾ 50,000 ರೂಪಾಯಿ ಪಡ್ಕೊಂಡಿದ್ದಾರೆ ಅಂತ ಈ ಆರೋಪ ಇದೀಗ ಕೇಳಿ ಬಂದಿದೆ. ಈ ಮೂಲಕ 2.5 ಕೋಟಿ ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬಂದಿದೆ. ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಸಚಿವರು ಹಾಗೂ ಎಂಎಲ್ಸಿಗಳ ಹೆಸರಿನಲ್ಲಿ ಕಾರ್ಯಕರ್ತರು ಅಕ್ರಮವನ್ನು ಮಾಡಿರುವಂತಹ ಪ್ರಕರಣ. ಇನ್ನು ಕಾಂಗ್ರೆಸ್ ನಾಯಕನಿಂದಲೇ ಭ್ರಷ್ಟಾಚಾರದ ಬಾಂಬ್ ಇದೀಗ ಕೇಳಿ ಬಂದಿದೆ. ಎತ್ತುವಳ್ಳಿ ವಿರುದ್ಧ 500 ಮಂಜುನಾಥ್ ಕಿಡಿಕಾರಿದ್ದಾರೆ. 2.5 ಕೋಟಿ ಅಕ್ರಮ ನಡೆದಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಧು ಬಂಗಾರಪ್ಪ, ಎಂಎಲ್ಸಿ ಬಸ್ಕಿಸ್ ಬಾನು ಹೆಸರಿನಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದೆ. ನಿನ್ನೆ ಶಿವಮೊಗ್ಗದಲ್ಲಿ ಸಚಿವ ಜಮೀರಿಂದ ಮನೆ ಹಂಚಿಕೆಯನ್ನು ಮಾಡಲಾಗಿತ್ತು. ಜಮೀರಿಂದ 650 ಫಲಾನುಭವಿಗಳಿಗೆ ಮನೆಗಳ ಹಂಚಿಕೆ ನಡೆದಿತ್ತು. ಇನ್ನು ಮನೆ ಹಂಚಿಕೆ ಮಾಡಿಸುವುದಾಗಿ ತಲಾ 50,000 ರೂಪಾಯಿ ವಸೂಲಿ ಮಾಡಿರುವ ಆರೋಪ. ಫಲಾನುಭವಿಗಳಿಂದ ಹಣವನ್ನ ಎತ್ತುವಳಿ ಮಾಡಿಕೊಂಡಿದ್ದಾರೆ, ಅದನ್ನ ಒಪ್ಪಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಬಹಳ ದಿವಸದಿಂದ ಬಡವರು ನಿರೀಕ್ಷೆ ಮಾಡ್ತಾ ಇದ್ದಂಥ ಮನೆಗಳ ಹಂಚಿಕೆಯ ಕಾಲ ಸನ್ನಿಹಿತವಾಗಿದೆ. 25ನೇ ತಾರೀಕು ಸನ್ಮಾನ್ಯ ಜಮೀರ್ ಅಹಮದ್ರು ಸಚಿವರು ಬರ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ತಮ್ಮ ಪಾಲಿನ ಹಣವನ್ನು ತುಂಬಿ ಮನೆಯ ಮಂಜೂರಾತಿಗಾಗಿ ಕಾಯ್ತಾ ಇರತಕ್ಕಂಥ ಬಹಳ ದೊಡ್ಡ ಸಮೂಹ ಬಡವರದ್ದು ಜಾತಕ ಪಕ್ಷ ಅಂತ ಕಾಯ್ತಾ ಇರೋ ಸಂದರ್ಭದಲ್ಲಿ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈಗಾಗಲೇ ಯಾರ್ಯಾರು ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ 650 ಜನ, ಆ ಪಟ್ಟಿಯನ್ನು ತೆಗೆದುಕೊಂಡು ಕೆಲವರು ಅವರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಕಾರಣ ಅಂತಂದರೆ ಅವ್ರಿಗೆ ಆಲ್ಮೋಸ್ಟ್ ಮನೆ ಸಿಗೋದು ಖಚಿತ ಇದೆ, ಆಶ್ರಯ ಮನೆ. ಆದರೆ ಅಲಾಟ್ಮೆಂಟ್ ಆಗಬೇಕು, ಯಾವ ಮನೆ ಯಾರಿಗೆ, ಯಾವ ಕ್ರಮಾಂಕದ ನಂಬರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.